ಆರಿ ಎಂಬ್ರಾಯ್ಡ್ರಿ ಬ್ಲೌಸಿಗೆ ಟ್ರೇಸಿಂಗ್ನ ಹೇಗೆ ಮಾಡಬೇಕು, ವರ್ಕ್ನ ಹೇಗೆ ಮಾಡಬೇಕು ಅಂತ ಹಾಕಿದ್ದು ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಈ ಟ್ರೇಸಿಂಗ್ ಶೀಟ್ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ದಟ್ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದು ಟ್ರೇಸಿಂಗ್ ಶೀಟ್ ಅಂತ ಕರಿತೀವಿ. ಇದು ನಿಮಗೆ ಎಲ್ಲ ಸ್ಟೇಷನರಿ ಶಾಪಲ್ಲಿ ಅವೈಲೇಬಲ್ ಇರುತ್ತೆ. ಈ ಥರ ಉದ್ದ ಲೆಂತಲ್ಲಿ ಸಿಗುತ್ತೆ. ಅಂದರೆ ನೀವು ಅರೌಂಡ್ 36 ಸೈಜಷ್ಟು ಬ್ಲೌಸಿಗೆ ಟ್ರೇಸಿಂಗ್ನ ಇದರಲ್ಲಿ ನೀವು ಮಾಡ್ಬೋದು. ಸೊ ಇದು ಬಂದು ನಿಮಗೆ ಕಾಸ್ಟು 5 ರೂಪಾಯಿಂದ 6 ರೂಪಾಯಿ ಆಗುತ್ತೆ ಒಂದು ಶೀಟಿಗೆ. ಇದು ಕಂಪ್ಲೀಟ್ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ನೀವು ಯಾವುದೇ ಸ್ಟೇಷನರಿಲಿ ಕೂಡ ಇದನ್ನು ಕೇಳಿ ತೊಗೋಬೋದು. ಇದರಲ್ಲಿ A4 ಸೈಜ್ ಕೂಡ ಬರುತ್ತೆ. ಬಟ್ A4 ಸೈಜಲ್ಲಿ ನೀವು ಟ್ರೇಸಿಂಗ್ನ ಅಂದರೆ ಪೂರ್ತಿ ಬ್ಲೌಸಿಗೆ ಟ್ರೇಸಿಂಗ್ನ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದು ಬಂದು ಟ್ರೇಸಿಂಗ್ ಶೀಟ್ ಅಂತಲೇ ಕರೀತಾರೆ, ಇಲ್ಲ ಅಂದರೆ ಪ್ಲಾಸ್ಟಿಕ್ ಡ್ರಾಫ್ಟಿಂಗ್ ಶೀಟ್ ಅಂತ ಕೂಡ ಕರೀತಾರೆ. ಇದು ನಿಮಗೆ ಎಂಬ್ರಾಯ್ಡ್ರಿ ಶಾಪಲ್ಲಿ ಅವೈಲೇಬಲ್ ಇರುತ್ತೆ. ಇದು ನಿಮಗೆ ರೋಲಲ್ಲಿ ಬರುತ್ತೆ. ಸೊ ದಟ್ ಅವರು ನಿಮಗೆ ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ. ಅಂದರೆ 1 ಮೀಟರ್ಗೆ ಇದು ನಿಮಗೆ 50 ರೂಪಾಯಿಂದ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ನೋಡ್ಬೋದು ಇದು ತುಂಬಾ ಲೆಂತ್ ಇರುತ್ತೆ. ಇದರಲ್ಲಿ ಕೂಡ ನೀವು 36 ಸೈಜಷ್ಟು ಬ್ಲೌಸಿಗೆ ವರ್ಕ್ನ ಮಾಡ್ಬೋದು. ಆ್ಯಂಡ್ ಈ ಟ್ರೇಸಿಂಗ್ ಶೀಟಲ್ಲಿ ಒಂದು ಸೈಡು ಪೂರ್ತಿ ಮಿರರ್ ಟೈಪ್ ಇರುತ್ತೆ, ಇನ್ನೊಂದು ಸೈಡು ಪೂರ್ತಿ ಮ್ಯಾಟ್ ಫಿನಿಶ್ ಇರುತ್ತೆ. ಸೊ ನೀವು ಮ್ಯಾಟ್ ಫಿನಿಶ್ ಇರೋ ಕಡೆ ಟ್ರೇಸಿಂಗ್ನ ಮಾಡಿ ವರ್ಕ್ನ ಮಾಡ್ಬೋದು. ಇದು ತುಂಬ ದಿನ ಬಾಳಿಕೆ ಬರುತ್ತೆ. ಅಂದರೆ ಒಂದೇ ಡಿಸೈನ್ನ ನೀವು ಪದೇ ಪದೇ ಸುಮಾರು ಸಲ ಯೂಸ್ ಮಾಡ್ಬೋದು. ನೀವು ಹೋಲ್ಸೇಲಲ್ಲಿ ತಗೋತೀರಾ ಅಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಬಾಕ್ಸ್ ಟೈಪಲ್ಲಿ ಇದು ಅವೈಲೇಬಲ್ ಇರುತ್ತೆ. ಟ್ರೇಸಿಂಗ್ ಪೇಪರ್ ಅಥವಾ ಡ್ರಾಫ್ಟಿಂಗ್ ಫಿಲ್ಮ್ ಅಂತ ಕೂಡ ಇದನ್ನು ಕರೀತಾರೆ. ಸೊ ಇದು ಕಂಪ್ಲೀಟ್ ಟ್ರೇಸಿಂಗ್ ಶೀಟ್ದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.